ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸೌಮ್ಯ ಪ್ರದೀಪ್, ಬೆಂಗಳೂರು. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ನವಮಿ, ಪುಷ್ಯ ನಕ್ಷತ್ರ, 17/4/2024 ಬುಧವಾರ. ಮುಖ್ಯಾಂಶಗಳು: ಶ್ರೀರಾಮ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಹಾಗೂ ಪುನರ್ ಪ್ರತಿಷ್ಠೆ. ಸುದ್ದಿಯ ವಿವರ. ಮನುಕುಲ ಉದ್ಧಾರಕ್ಕಾಗಿ ದಿವ್ಯ ಸಂದೇಶವನ್ನು ರಾಮಾಯಣದಲ್ಲಿ ಶ್ರೀರಾಮ ನೀಡಿದ್ದಾನೆ. ಅಧರ್ಮದಲ್ಲಿ ನಡೆದವರಿಗೆ ಎಂದಿಗೂ ಒಳಿತಾಗದು ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು. ಧರೆಕೊಪ್ಪ ಗ್ರಾಮ ಪಂಚಾಯಿತಿಯ ಹೊಳೆಕೊಪ್ಪ ಶ್ರೀರಾಮ ದೇವಸ್ಥಾನದಲ್ಲಿ ಸೋಮವಾರ ಕುಂಭಾಭಿಷೇಕ ಹಾಗೂ ಪುನರ್ ಪ್ರತಿಷ್ಠೆಯಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು. ಧರ್ಮ ಮತ್ತು ಅಧರ್ಮ ಯುದ್ಧದಲ್ಲಿ ಯಾವಾಗಲೂ ಧರ್ಮಕ್ಕೆ ಜಯ ಎಂಬುದನ್ನು ಪುರಾಣಗಳು ಹೇಳುತ್ತವೆ. ರಾಮಾಯಣದಲ್ಲಿ ಶ್ರೀರಾಮನು ನಾಯಕತ್ವದ ಗುಣ ಹೇಗಿರಬೇಕು ಎಂಬುದನ್ನು ತಿಳಿಸಿದ್ದಾನೆ. ವ್ಯಕ್ತಿತ್ವ ವಿಕಸನಕ್ಕೆ ರಾಮಾಯಣವೇ ನಿದರ್ಶನ. ಮಕ್ಕಳು ಸಂಸ್ಕಾರ ಬೆಳೆಸಿಕೊಳ್ಳಲು ಮಾತೆಯರು ಮಕ್ಕಳಿಗೆ ರಾಮಾಯಣ, ಮಹಾಭಾರತದ ಕಥೆಯನ್ನು ಹೇಳಬೇಕು ಎಂದರು. ಶ್ರೀಮಠದ ಆಡಳಿತಾಧಿಕಾರಿ PA ಮುರಳಿಯವರನ್ನು ಸಮಿತಿಯಿಂದ ಗೌರವಿಸಲಾಯಿತು. ಸಮಿತಿ ಅಧ್ಯಕ್ಷ ಅಶೋಕ್ ಹೆಗಡೆ, ಗ್ರಾಮದ ಚೇತನ್ ಹೆಗಡೆ, ಶಿವಮೂರ್ತಿ, ಪ್ರದೀಪ್ ಗೌಡ, KN ಗೋಪಾಲ ಹೆಗಡೆ, ಭಾನುಪ್ರಕಾಶ್ ಮತ್ತಿತರರು ಇದ್ದರು. ಸ್ಪರ್ಧಾತ್ಮಕ ಪರೀಕ್ಷೆಗಳು ಉದ್ಯೋಗ, ಸಂದರ್ಶನ ಮತ್ತು ಜೀವನ ನಿರ್ವಹಣೆಯಲ್ಲಿ ಸಹಕಾರಿಯಾಗಲಿವೆ. ಇಲ್ಲಿ ತರಬೇತಿ ಪಡೆದವರು ಅನ್ಯ ಕಾಲೇಜಿನ ವಿದ್ಯಾರ್ಥಿಗಳ ಹೋಲಿಕೆಯಲ್ಲಿ ವಿಭಿನ್ನವಾಗಿ ನಿಂತು ಸಮಾಜಕ್ಕೆ ಮಾದರಿ ಆಗಬೇಕು ಎಂದು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಹೇಳಿದರು. ವಿದ್ಯಾನಗರದ ಆದಿಚುಂಚನಗಿರಿಯ BGS ಚರಕ ವಿಜ್ಞಾನ ವಿದ್ಯಾಲಯದಲ್ಲಿ ಸೋಮವಾರ ಆಯೋಜಿಸಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಮತ್ತು ದ್ವಿತೀಯ PUC ತರಗತಿಗಳನ್ನು ಉದ್ಘಾಟಿಸಿ ಮಾತನಾಡಿದರು. BGS ಕಾಲೇಜಿನ ಪ್ರಾಂಶುಪಾಲ KC ನಾಗೇಶ್ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರಿಯಾಶೀಲರಾಗಿರಬೇಕು, ಸಮಾಜದ ಒಳಿತಿಗಾಗಿ ಸೇವಾಭಾವ ಅಳವಡಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಅಂತಾರಾಜ್ಯದಿಂದ ನಿಯೋಜನೆಗೊಂಡ ಪ್ರೊಫೆಸರ್ಗಳಾದ ಲಕ್ಷ್ಮಣ್, ಚೇತನ್ ಗೌಡ, ಶ್ರೇಷ್ಠಾ ದಾಸ್, ಸೌಮ್ಯಾದೀಪ ಮತ್ತು ಸ್ಥಳೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಸಂಜಯ್ ಮಿರ್ಚಿ, ಆಶಾ, ಕಾವ್ಯ, ರಂಜಿತಾ, ನಂದಿನಿ, ರೇಷ್ಮಾ, ಶುಭಾ, ಪ್ರಾರ್ಥನಾ, ಸಂಕೇತ್, ಶಿವಕುಮಾರ್, ಧನ್ಯಕುಮಾರ್, ಆದಿತ್ಯ, ಆತ್ಮೀಯ ಇದ್ದರು. ಸ್ನಾನಕ್ಕೆಂದು ನದಿಗಿಳಿದ ಯುವಕ ಆಕಸ್ಮಿಕವಾಗಿ ನದಿಯಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಸೋಮವಾರ ಯಡದಳ್ಳಿ ಗ್ರಾಮದಲ್ಲಿ ವರದಿಯಾಗಿದೆ. ಮರಡಿಬೈಲಿನ 23 ವರ್ಷದ ನಿತಿನ್ ಮೃತಪಟ್ಟ ಯುವಕ. ಸಮೀಪದ ನಳಿನಿ ನದಿಯಲ್ಲಿ 6 ಯುವಕರೊಂದಿಗೆ ಸ್ನಾನಕ್ಕೆಂದು ತೆರಳಿದ್ದು ನಿತಿನ್ ನದಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿ ಮೃತಪಟ್ಟಿದ್ದಾರೆ. ಇವರಿಗೆ ತಂದೆ ಸುರೇಶ್, ತಾಯಿ ಲಕ್ಷ್ಮಿ ಹಾಗೂ ಸಹೋದರ ಮತ್ತು ಸಹೋದರಿ ಇದ್ದಾರೆ. ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ. ಜಾಹೀರಾತು. BCom ಪದವೀಧರರಾಗಿರುವ ಕಂಪ್ಯೂಟರ್ ಜ್ಞಾನವಿರುವ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ಸಂಪರ್ಕಿಸಿ 9845425889. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ. ಸಹಕಾರ KV ರಮೇಶ್. ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆ್ಯಪ್ ಸಂಖ್ಯೆಯನ್ನು 9448843831 ವಾಟ್ಸ್ಆ್ಯಪ್ ಮಾಡಿ. ವಂದನೆಗಳು.